नमस्कार दर्शकों, रायचूर से आज रोजगार और युवाओं के भविष्य से जुड़ी एक महत्वपूर्ण खबर सामने आई है। प्रधानमंत्री विकसित भारत रोजगार योजना के तहत आयोजित कार्यक्रम में युवाओं को रोजगार और प्रोत्साहन राशि देने पर जोर दिया गया। आइए जानते हैं पूरी खबर। केंद्र श्रम एवं रोजगार मंत्रालय की ओर से प्रधानमंत्री विकसित भारत रोजगार योजना PMVBRY के तहत आयोजित क्षेत्रीय कार्यक्रम का आयोजन शहर के नवोदय तकनीकी महाविद्यालय सभागार में किया गया। कार्यक्रम का उद्घाटन रायचूर ग्रामीण क्षेत्र के पूर्व विधायक तिप्पराजू हवालदार ने किया। इस अवसर पर उन्होंने कहा कि EPFO के माध्यम से रायचूर सहित 3 जिलों के लाभार्थियों की भागीदारी खुशी की बात है। देश भर में एक साथ इस कार्यक्रम का आयोजन केंद्र सरकार की महत्वाकांक्षी योजनाओं का प्रमाण है। तिप्पराजू हवालदार ने कहा कि रोजगार प्रत्येक युवा का सबसे बड़ा लक्ष्य होता है। भारत की युवा शक्ति देश की सबसे बड़ी संपत्ति है और 18 से 30 वर्ष आयु वर्ग के युवाओं की संख्या लगभग 60% है। भारत को विश्वगुरु बनाने का सपना युवा शक्ति ही साकार कर सकती है। ಉದ್ಯೋಗಂ ಪುರುಷ ಲಕ್ಷಣ ಅಂತ ಹೇಳ್ತಾರೆ. ಆದ್ರೆ ಇವತ್ತು ನರೇಂದ್ರ ಮೋದಿಜಿಯವರ ಸ್ಲೋಗನ್ ಹೇಗಿದೆ ಅಂದ್ರೆ ಉದ್ಯೋಗಂ ಯುವಕರ ಲಕ್ಷಣ ಅನ್ನೋ ರೀತಿ ಇದೆ ಬಂಧುಗಳೇ. ಕಾಯಕವೇ ಕೈಲಾಸ ಅಂತ ಅಣ್ಣ ಬಸವಣ್ಣವರು 12ನೇ ಶತಮಾನದಲ್ಲಿ ನಮ್ಗೆ ಹೇಳಿದ್ರು. ಅದಾದ ನಂತರ ಏನು ಕನಕದಾಸರು ಏನು ನಾವೆಲ್ಲ ಮಾಡೋದು ಹೊಟ್ಟೆಗಾಗಿ ಮತ್ತೆ ಬಟ್ಟೆಗಾಗಿ ಅಂತಕ್ಕಂಥ ಮಾತನ್ನ ಹೇಳ್ತಿದ್ರು. ಹಾಗಾಗಿ ಇವತ್ತು ಇಡೀ ಭಾರತದ ಸಂಪತ್ತು ಯಾವ್ದಾದ್ರು ಇದ್ರೆ ನಿಮ್ಗೆ ಗೊತ್ತಿರ್ಲಿ, ನಮ್ಮಲ್ಲಿರ್ತಕ್ಕಂಥ ಖನಿಜ ಸಂಪತ್ತೆಲ್ಲ, ನಮ್ಮಲ್ಲಿರ್ತಕ್ಕಂಥ ಜಲ ಸಂಪತ್ತಲ್ಲ, ನಮ್ಮಲ್ಲಿರ್ತಕ್ಕಂಥ ಭೌಗೋಳಿಕ ಸಂಪತ್ತಲ್ಲ, ಈ ಭಾರತ ದೇಶದ ಯಾವ್ದಾದ್ರು ಅತ್ಯಮೂಲ್ಯ ಸಂಪತ್ತು ಅಂತಂದ್ರೆ ಯುವಕರ ಸಂಪತ್ತು ಅಂತ ಹೇಳ್ತಿದ್ದೀನಿ ಬಂಧುಗಳೇ. ಇಡೀ ಜಗತ್ತಿನ 67% ಯುವಕರು ಇವತ್ತು ಭಾರತ ದೇಶದಲ್ಲಿದ್ದಾರೆ. ನಿಮ್ಗೆ ಗೊತ್ತಿರ್ಲಿ, 18 ರಿಂದ 35 ವರ್ಷ ವಯಸ್ಸಿನ ಏನು ಇವತ್ತು ಯುವಕರು ನಮ್ಮ ಭಾರತದಲ್ಲಿದ್ದಾರೆ. ಅದೇ ಮುಂದೆ ಏನು ಭಾರತವನ್ನ ವಿಶ್ವಗುರು ಮಾಡ್ಲಿಕ್ಕೆ ಹೊರಟಿದೆ. ಅದಕ್ಕಾಗಿನೇ ಮೊನ್ನೆ 2025ರಲ್ಲಿ ನರೇಂದ್ರ ಮೋದಿಜಿಯವರು ಐತಿಹಾಸಿಕ ಕೆಂಪು ಕೋಟೆಯಲ್ಲಿ ನಿಂತು ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ, ನಾನು ಪ್ರಧಾನ ಮಂತ್ರಿ ಆದ ನಂತರ ಇವತ್ತು ಒಂದು ಮಹತ್ವದ ಘೋಷಣೆಯನ್ನ ಮಾಡ್ತಾ ಇದ್ದೀನಿ. ಅದೇ ಪ್ರಧಾನ ಮಂತ್ರಿ ಏನು ಇವತ್ತು ವಿಕಸಿತ್ ನಮ್ದು ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ, ಇದು ಸರಿಸುಮಾರು 3.5 ಕೋಟಿ ಜನರಿಗೆ ಈ 2 ವರ್ಷದಲ್ಲಿ ಉದ್ಯೋಗವನ್ನ ಕೊಡ್ತಕ್ಕಂಥದ್ದು. ಅದ್ರ ಜೊತೆಗೇನೆ ಉದ್ಯೋಗ ಕೊಡೋದಷ್ಟೇ ಅಲ್ಲ, ಅವರಿಗೆ ಪ್ರೋತ್ಸಾಹ ಧನವನ್ನ ಕೊಟ್ಟು ಅವರನ್ನ ಮುಂದಿನ ದಿನಗಳಲ್ಲಿ ಏನು ನಮ್ಮ ಸಾಮಾಜಿಕ ಭದ್ರತೆ ಇದೆ ಅದನ್ನ ಕಾಪಾಡ್ಕೊಂಡು ಹೋಗ್ಲಿಕ್ಕೆ ಅನುವನ್ನ ಮಾಡಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಇಡೀ ದೇಶ ತುಂಬಾ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಬಹುಶಃ ನಮ್ದೇನೋ ಸೌಭಾಗ್ಯ ಅಂತ ನಾನು ಅನ್ಕೊಂತೀನಿ. ನಾನು ಅವ್ರಿಗೆ ಹೇಳಿದೆ, ನನ್ಗೆ ಫೋನ್ ಮಾಡಿದ್ರು, ಇಲ್ಲ ಸರ್ ತಾವು ಈ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ಬರ್ಬೇಕಂತ ಹೇಳಿದ್ರು. ಇಲ್ಲಪ್ಪ ನಿಮ್ ಕನ್ಫ್ಯೂಸ್ ಆಗಿದೆ ನೋಡ್ರಿ, ನಾನು XML ಇದ್ದೀನಿ ಅಂತ ಹೇಳಿದೆ. ನಾನು ಇಲ್ಲ, ನಾನು ಯಾಕಂದ್ರೆ ಮತ್ತೆ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆಗಿರ್ಬೇಕು, ಅದಕ್ಕೆ ಅವರು ಇಲ್ಲ ಸರ್ ತಮ್ಮನ್ನೇ ಕರಿಬೇಕಂತ ಹೇಳಿ ನಮ್ಗೆ ಆಗಿದೆ, ಹಾಗಾಗಿ ಬಂದಿವೆ ಅಂತ ಹೇಳಿದ್ರು. ಏನ್ ಇವತ್ತು ಲೇಬರ್ ಮಿನಿಸ್ಟರ್ ಇದ್ದಾರೆ ಮನುಷ್ ಮಂಡವಿ ಅವರು, ಅದು ತುಂಬಾ ಆತ್ಮೀಯರು, ಸೆಂಟ್ರಲ್ ಲೇಬರ್ ಏನ್ ಇವತ್ತು ಲೇಬರ್ ಮಿನಿಸ್ಟರ್. ಹಾಗಾಗಿ ಇವತ್ತು ಈ ಒಂದು ಯೋಜನೆಯಲ್ಲಿ ಭಾಗವಹಿಸ್ತಕ್ಕಂಥ ಸೌಭಾಗ್ಯ ನಮ್ದಾಗಿದೆ. ಇವತ್ತು ಏನು ಈ ಯೋಜನೆಯಡಿ ನಾವು ಒಂದು ಫಲವನ್ನು ಪಡಿತೀವಿ, ಅದು ಕೇವಲ ಇವತ್ತಿಗೆ ನಿಲ್ಲೋದಿಲ್ಲ. 15,000 ರೂಪಾಯಿ ಕೊಡೋದ್ರ ಜೊತೆಗೇನೆ ಯಾರು ಉದ್ಯೋಗದಾತರು ಇರ್ತಾರೆ, ಯಾರು ಇಂಡಸ್ಟ್ರಿಯಲಿಸ್ಟ್ ಇರ್ತಾರೆ, ಅವರಿಗೆ ಕೂಡ ಬ್ಯಾಕ್ ಹ್ಯಾಂಡ್ ಅಲ್ಲಿ ಇವತ್ತು ಪ್ರೋತ್ಸಾಹ ಧನವನ್ನ ಕೊಡ್ತಕ್ಕಂಥ ಕೆಲಸ ಇವತ್ತು ಏನು ಭಾರತ ಸರ್ಕಾರ ಮಾಡ್ತಿದೆ, ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಮಾಡ್ತಿದ್ದಾರೆ. ನಾನು ಒಂದು ಸಣ್ಣ ಉದಾಹರಣೆಯನ್ನ ಹೇಳ್ತೇನೆ. ಇವತ್ತೇನು ಈ ಸ್ಥಳದಲ್ಲಿ ಕುಂತಿದ್ವಿ, SR ರೆಡ್ಡಿ ಅವರು ಇರ್ಬೇಕಾಗಿತ್ತು. ಇವತ್ತು ಅವರು ಬೇರೆ ಕೆಲಸದ ನಿಮಿತ್ತ ಇಲ್ಲ. ನಿಮ್ಗೆ ಗೊತ್ತಿರ್ಲಿ, ಇಲ್ಲಿ ಏನ್ ನವೋದಯ ಇನ್ಸ್ಟಿಟ್ಯೂಷನ್ ಅಂತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ ಅನ್ನ ಮಾಡಿ ಸರಿಸುಮಾರು 6 ರಿಂದ 7 ಸಾವಿರ ಜನರಿಗೆ ನೇರವಾಗಿ ಉದ್ಯೋಗವನ್ನು ಕೊಟ್ಟು 50,000 ಕುಟುಂಬವನ್ನ ಇವತ್ತು ಅವ್ರು ಕಾಪಾಡ್ತಿದ್ದಾರೆ ಅಂದ್ರೆ ನೀವು ಲೆಕ್ಕ ಹಾಕಿ. ಇವತ್ತು ಜಸ್ಟ್ ಒಂದು ಸಣ್ಣ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. 1,000 ರಿಂದ 1,200 ಜನ ನೀವು ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಇರ್ಬೋದು, ಇಂಡೈರೆಕ್ಟ್ ಆಗಿ 6 ರಿಂದ 7 ಸಾವಿರ ಜನ ನವೋದಯ ಇನ್ಸ್ಟಿಟ್ಯೂಷನ್ ಇರ್ಬಹುದು ಅಂತ ಅನ್ಕೊಂತೀನಿ. ಯಾಕಂದ್ರೆ ಇಲ್ಲಿ ಏನ್ KG ಇಂದ ಹಿಡ್ಕೊಂಡು PG ವರೆಗೆ ಎಲ್ಲಾ ಇನ್ಸ್ಟಿಟ್ಯೂಷನ್ ಇವತ್ತಿದಾವೆ. ಹಾಗಾಗಿ ಇವತ್ತು ನಾವು ಉದ್ಯೋಗ ಮಾಡೋದ್ರ ಜೊತೆಗೆ ಉದ್ಯೋಗಾಧಿಪತಿಗಳೇ ಆಗ್ಬೇಕು ಅಂತಕ್ಕಂಥ ಏನ್ ಒಂದು ಮನವಿಯನ್ನ, ಒಂದು ನಿಮ್ಮ ಹತ್ರ ಸಲಹೆಯನ್ನ ನಾನು ಕೊಡ್ತೇನೆ. ಯಾಕಂದ್ರೆ ನಾವು
ಕೇವಲ ಉದ್ಯೋಗವನ್ನ ಪಡ್ಲಿಕ್ಕೆ ಹೋದ್ರೆ ನಮ್ಮ ಕುಟುಂಬವನ್ನ ಸಾಕ್ಬೋದು, ಆದ್ರೆ ನಾವು ಏನಾದ್ರೂ ಒಂದು ಉದ್ಯೋಗವನ್ನ ಸೃಷ್ಟಿ ಮಾಡಿ ಅದ್ರ ಜೊತೆ ನೂರಾರು ಜನರಿಗೆ ನಾವು ಉದ್ಯೋಗವನ್ನ ಕೊಟ್ರೆ ನೀವೇ ಒಂದು ಉದ್ಯೋಗದಾರ ಆಗ್ತೀರಿ. ಆ ನಿಟ್ಟಿನಲ್ಲಿ ಸರ್ಕಾರ ನಿಮ್ಗೆ ಏನೇನ್ ಕೊಡ್ತಾ ಇದೆ ಆ ಎಲ್ಲ ಸೌಲಭ್ಯಗಳನ್ನ ತೆಗೆದುಕೊಳ್ಳಿ. ನಿಮ್ಗೆ ಗೊತ್ತಿರ್ಲಿ, ವಿಕಸಿತ್ ಭಾರತ್ ಹಿಂದೆ ನಮ್ಗೆಲ್ಲರಿಗೂ ಗೊತ್ತಿದೆ, ಸಾವಿತ್ರಿ ಪುರುಷೋತ್ತಮ ಅಣ್ಣವರು, ಲಕ್ಷ್ಮೀಕಾಂತ್ ರೆಡ್ಡಿ ಅಣ್ಣವರು ಇಲ್ಲಿದಾರ. ಎಲ್ಲಾ ಯೋಜನೆಗಳು ಇಲ್ಲಿಂದ ಬಂದಿರತಕ್ಕಂತ ಎಲ್ಲಾ ಸರ್ಕಾರಗಳು 1947 ಆದ್ಮೇಲೆ ಏನ್ ನನಗೆ 52 ಇಂದ ಸ್ವತಂತ್ರ ಭಾರತದಲ್ಲಿ ಚುನಾಯಿತ ಸರ್ಕಾರ ಬಂದಂದ್ರೆ ಪಂಚವಾರ್ಷಿಕ ಯೋಜನೆ ಅಂತ ಮಾಡ್ತಿದ್ರು. 5 ವರ್ಷಕ್ಕೊಮ್ಮೆ ನಾವು ನಮ್ಮ ಭಾರತ ಹಿಂಗಿರ್ಬೇಕು ಮುಂದೆ 5 ವರ್ಷಕ್ಕೂ. ಆದ್ರೆ ಆ ಪುಣ್ಯಾತ್ಮ ಗೊತ್ತಿರ್ಲಿ, 2047ಕ್ಕೆ ಭಾರತ ಹೇಗಿರ್ಬೇಕು ಅಂತ ಇವತ್ತು ಅವ್ರ ಕಲ್ಪನೆ ಇಟ್ಟಿದ್ದಾರೆ. ಅದೇ ವಿಕಸಿತ ಭಾರತ. 2047ಕ್ಕೆ ಭಾರತ ದೇಶ ಎಲ್ಲಿಗೆ ನಿಲ್ಬೇಕು, ಇಡೀ ಜಗತ್ತಿನ ಏನು 1ನೇ ಸ್ಥಾನದಲ್ಲಿ ಭಾರತವನ್ನ ತಗೊಂಡು ಹೋಗ್ಲಿಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ಯೋಜನೆಗಳನ್ನ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ರು, ಇದೆಲ್ಲ ಏನು ಫಲಾನುಭವಿಗಳಿಗೆ ಡೈರೆಕ್ಟ್ ಆಗಿ DBT ಮುಖಾಂತರನೇ ಏನು ಇವತ್ತು ಅನುದಾನವನ್ನ ಕೊಡ್ತಕ್ಕಂತ, ಸಬ್ಸಿಡಿಯನ್ನ ಕೊಡ್ತಕ್ಕಂತ, ಪ್ರೋತ್ಸಾಹ ಧನವನ್ನ ಕೊಡ್ತಕ್ಕಂತ ಕೆಲಸ ಇವತ್ತು ಭಾರತ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿರ್ತಕ್ಕಂತ EPFO ನ ಎಲ್ಲ अधिकारिಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ EPFO के क्षेत्रीय आयुक्त नीरज कुमार प्रसाद, उन्होंने बताया कि प्रधानमंत्री नरेंद्र मोदी ने देश भर के 15 लाख से अधिक लाभार्थियों को कुल 2,400 करोड़ रुपए की प्रोत्साहन राशि वितरित की। देश भर के 200 स्थानों पर एक साथ आयोजित इस कार्यक्रम के तहत रायचूर में आयोजित समारोह में 121 लाभार्थी, 17 नियोक्ता, औद्योगिक संगठनों के प्रतिनिधि, जनप्रतिनिधि, राज्य सरकार के वरिष्ठ अधिकारी तथा EPFO के अधिकारी एवं कर्मचारी सहित कुल 275 लोगों ने भाग लिया। Direct bank transfer mode. This scheme continues to expand and has created positive impact. This scheme has supported 15 lakh employment across the country. PM Viksit Bharat Rozgar Yojana represents government's commitment to create employment. Now I would like to share some performance highlights of EPFO. During 2025-26, EPFO has received contributions of rupees 3,76,800 crore rupees. More than 60,000 members successfully complete bank seeding without any employer intervention. I take pride to inform all of you that today the Honorable Prime Minister Sir disbursed around 2,400 crore to the beneficiaries of this scheme in a short while from now. We shall be connected live with the national event at Vigyan Bhavan, New Delhi, where the Honorable Prime Minister of India would address. I extend a warm welcome to our chief guest of honors and senior officers who have spared their valuable time to be here. कार्यक्रम के दौरान विभिन्न संस्थानों की ओर से नए नियुक्त हुए 90 युवाओं को नियुक्ति पत्र वितरित किए गए। साथ ही एक नियोक्ता और एक कर्मचारी ने प्रधानमंत्री विकसित भारत रोजगार योजना से जुड़े अपने अनुभव भी साझा किए। कार्यक्रम के दौरान नई दिल्ली के विज्ञान भवन में आयोजित मुख्य समारोह का सीधा प्रसारण भी दिखाया गया। इस अवसर पर प्रधानमंत्री नरेंद्र मोदी ने देश भर के लाभार्थियों को संबोधित किया। कार्यक्रम में उद्योगपति सावित्री पुरुषोत्तम, विभिन्न उद्योग प्रतिनिधि, अधिकारी तथा गणमान्य नागरिक उपस्थित रहे। ಯೋಜನೆ ಅಂದ್ರೆ ತಪ್ಪಾಗಲಾರದು. ಏಕೆಂದರೆ ತಮಗೆ ತಿಳಿದಂತೆ ಯಾವುದೇ ಒಂದು ಯೋಜನೆ ಒಬ್ಬರಿಗೆ ಮಾತ್ರ ಎಂಪ್ಲಾಯಿಗಾದ್ರೂ ಬೆನಿಫಿಟ್ ಇರ್ತದೆ, ಎಂಪ್ಲಾಯರ್ಗಾದ್ರೂ ಬೆನಿಫಿಟ್ ಇರ್ತದೆ. ಆದ್ರೆ ಈ ಯೋಜನೆ ಇಬ್ಬರಿಗೂ ಬೆನಿಫಿಟ್ ಆಗ್ತಕ್ಕಂಥ ಒಂದು ಯೋಜನೆ, ಬಹಳ ಅದ್ಭುತವಾದಂತ ಯೋಜನೆ. ಏಕೆಂದ್ರೆ ಎಂಪ್ಲಾಯರ್ಗೆ ಏನಂತಂದ್ರೆ ಹೊಸದಾಗಿದ್ದವ್ರು ತಗೊಳ್ಬೇಕಂತಂದ್ರೆ ಇಲ್ಲಪ್ಪ ಅವ್ರಿಗೆ ಮತ್ತೆ ಟ್ರೈನಿಂಗ್ ಮಾಡಬೇಕು, ಟ್ರೈನಿಂಗ್ ಮಾಡೋದಕ್ಕನ್ನ ನಾವು ಸರ್ವಿಸ್ ನಲ್ಲಿ ಇದ್ದವ್ರು ತಗೊಂಡ್ರೆ ನಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳಿದ್ರೆ ಆಲೋಚನೆ ಮಾಡ್ತಾರೆ ಅವರು. ಆದ್ರೆ ಇವ್ರೇನೊಂದು ಗೌರ್ಮೆಂಟ್ ನಿಂದ 3,000 ರೂಪಾಯಿ ಏನು ಕೊಡ್ತಾ ಇದಾರಲ್ಲ, ಅದು ಎಂಪ್ಲಾಯರ್ಗೆ ಏನಾಗ್ತದ್ರಿ, ಅರೆ ನಾವು ಹೊಸದಾಗಿದ್ದವ್ರು ತಗೊಂಡ್ರು ಕೂಡ ಆ ಒಂದು ನಮಗೆ ಬೆನಿಫಿಟ್ ಆಗ್ತದೆ, ಅವ್ರಿಗೂ ಕಲ್ಸೋಣ ಅಂತೇಳಿ ಎಂಪ್ಲಾಯರ್ಗೆ ಒಂದು ಆ ಬೆನಿಫಿಟ್ ನಿಂದ ಹೊಸದಾಗಿ ಎಂಪ್ಲಾಯ್ಸ್ ತಗೊಳ್ಳಿಕ್ಕೆ ಒಂದು ಅವಕಾಶ ಸಿಗ್ತದೆ. ಅದೇ ರೀತಿಯಾಗಿ ಎಂಪ್ಲಾಯ್ಸ್ಗೆ ಏನಪ್ಪ ಅಂದ್ರೆ ಅವರು ಮೊದಲನೇ ಸೆಟ್ ಹೋದ್ರು ಕೂಡ
ಅವ್ರಿಗೆ ಒಂದು ನಮಗೆ ಟ್ರೈನಿಂಗ್ ಆಗ್ತದ ಓದಿಗೆ, ಆಮೇಲೆ ಎಕ್ಸ್ಪೀರಿಯನ್ಸ್ ಬರ್ತದ, ಆಮೇಲೆ ಸರ್ಕಾರದಿಂದ ಸುಮಾರು 15,000 ಸಹಾಯಧನ ಸಿಗ್ತದೆ ಅಂತೇಳಿ ಅವ್ರಿಗೂ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ. ಈಗ ತಾನೇ ತಾವು ಕೇಳಿದ್ರಿ, ಪ್ರಧಾನಮಂತ್ರಿ ಅವರು ನಾನು G7 ಮೀಟ್ಗೆ ಹೋಗಿ ಬಂದೀನಿ, ಆದ್ರೆ ಅಲ್ಲಿ ಇರ್ತಕ್ಕಂಥ ಪ್ರಪಂಚದ ದೇಶಗಳೆಲ್ಲ ನಮ್ಮ ಭಾರತದ ಕಡೆ ನೋಡ್ತಾ ಇದ್ದಾರೆ ಅಂತ ಹೇಳ್ತಿದ್ರು. ಯಾಕೆಂದ್ರೆಗಿನ ಇವತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಯುವಜನರನ್ನು ಹೊಂದಿರತಕ್ಕಂಥ ದೇಶ ಭಾರತ. ಇಂಥ ಭಾರತದಲ್ಲಿ ಅವರು ಯಾವುದೇ ಹೊಸ ಇಂಡಸ್ಟ್ರಿಗಳು ಸ್ಟಾರ್ಟ್ ಮಾಡಿದ್ರು ಕೂಡ ಸಫಿಷಿಯಂಟ್ ಆಗಿ ಇಲ್ಲಿ ಎಂಪ್ಲಾಯೀಸ್ ಸಿಗ್ತಾರೆ. ಈ ಒಂದು ಆಪರ್ಚುನಿಟಿ ಅವರು ತಗೊಳ್ಳಿಕ್ಕೆ ಅವ್ರಿಗೊಂದು ಅನುಕೂಲ ಅಂತ ಹೇಳಿ ಅವರು ಭಾರತವನ್ನು ಬಹಳ ನೆಚ್ಚಿನ ಕಂಟ್ರಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ನಾವೆಲ್ಲರೂ ಕೇಳೋದೇನೆಂದ್ರೆ, ಈ ಒಂದು ಸ್ಕೀಮು ಎಂಪ್ಲಾಯ್ ಇದು ರಾಯಚೂರು ಮುಖ್ಯವಾಗಿ ಇಲ್ಲಿರ್ತಕ್ಕಂಥದ್ದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಬೇಸರ್. ಯಾಕೆಂದ್ರೆ ರಾಯಚೂರಿನಲ್ಲಿ ಮುಖ್ಯವಾಗಿ ಅಕ್ಕಿ ಗಿರಣಿಗಳು ಹಾಗೂ ಈ ಕಾಟನ್ ಉದ್ಯಮಗಳು, ಕಾಟನ್ ಜಿನ್ನಿಂಗ್ ಪ್ರೆಸ್, ಇವೆರಡೂ ಮುಖ್ಯವಾಗಿರ್ತಕ್ಕಂಥದ್ದು. ಈ ಎರಡೂ ಇಂಡಸ್ಟ್ರಿಗಳಿಗೆ ಎಂಪ್ಲಾಯೀಸ್ಗೆ ಏನಂತಂದ್ರೆ 4 ವರ್ಷದ ತನಕ ಒಂದು ಎಂಪ್ಲಾಯಿಗೆ ಬೆನಿಫಿಟ್ ಅದ, ಅದೇ ರೀತಿಯಿಂದ ಎಂಪ್ಲಾಯೀಸ್ಗಳು ಬೆನಿಫಿಟ್ ಅದ. ಈ ಒಂದು ಕಾರ್ಯಕ್ರಮವನ್ನು ನಾವು ಅಳವಡಿಸಿದಾಗ ಶ್ರೀ ನೀರಜ್ ಕುಮಾರ್ ಅವರು ಇದೊಂದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿ ನಮ್ಮನ್ನೆಲ್ಲ ಕರೆದು ಅವರೆಲ್ಲರ ಅಸೋಸಿಯೇಷನ್ ಅಲ್ಲಿ ಹೇಳಿದ ಮೇಲೆ ನಾವು ಅದಕ್ಕೆ ಪ್ರೋತ್ಸಾಹ, ನಾವಂದ್ರೆ ಅವರ ಒಂದು ಮಾತಿಗೆ ಇರ್ತಕ್ಕಂಥ ಒಂದು ವ್ಯಾಲ್ಯೂಬಲ್ ಮಾತುಗಳು ಕೇಳ್ಕೊಂಡು ನಾವು ಆಲ್ರೆಡಿ ರೈಸ್ ಮಿಲ್ ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅಂತಂದ್ರೂ ತಪ್ಪಾಗಲಾರದು. ಯಾಕಂದ್ರೆ ಯಾವುದೇ ಒಂದು ಬೆನಿಫಿಟ್ ಜನರಿಗೆ ಮುಟ್ಟಬೇಕಂದ್ರೆ ಅಲ್ಲಿರ್ತಕ್ಕಂಥ ಆಫೀಸರ್ ಬಹಳ ಮುಖ್ಯ. ಅವರು ಇದರ ಒಂದು ಒಳ್ಳೆಯ ಕಾರ್ಯಕ್ರಮಗಳು, ಇದರ ಬೆನಿಫಿಟ್ ಸಿಗ್ತಾವಂತಂದ್ರೆ ಎಲ್ಲರಿಗೂ ಅದ್ರದ್ದು ಉಪಯೋಗ ಪಡಿಸ್ಕೊಳ್ತಾರೆ. ಇವತ್ತಿನ ದಿವಸ ನಾವು ನೀರಜ್ ಕುಮಾರ್ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆ ಅಂತಂದು ಹೇಳಲು ಇಚ್ಛೆ ಪಡ್ತಾ ಇದ್ದೀನಿ ನಾನು. ಯುವಕರ ಸಲುವಾಗಿ ಏನು ಯೋಜನೆಗಳನ್ನು ತಂದಿದ್ದಾರೆ, ನೀವು ಇದನ್ನ ಡೈರೆಕ್ಟ್ ಆಗಿ ನಮ್ಮ ರಾಯಚೂರಿನಲ್ಲಿ ಮಾಡೋದು ನಮ್ಮ ನಿರಂಜನ್ ಸಾಬ್ಗೆ ಬಹಳ ಧನ್ಯವಾದಗಳನ್ನು ಅಂತ ಹೇಳ್ಬೇಕು. ಯಾಕಂದ್ರೆ ಯಾವ ಆಫೀಸರ್ಸ್ PF ಆಫೀಸರ್ಸ್ ಇದುವರೆಗೆ ನಾವು ಕೂಡ ಕಾಂಟ್ಯಾಕ್ಟ್ ಇದ್ದಿಲ್ಲ ಅಷ್ಟೊಂದು, ಆದರೆ ಫಸ್ಟ್ ಟೈಮ್ ಇದೆಲ್ಲ ಯೋಜನೆಗಳನ್ನು ಎಲ್ಲರಿಗೆ ತಲುಪಿಸಲು ಅನುಕೂಲ ಮಾಡಿಕೊಟ್ಟಿದ್ದಾರೆ. ನೀವು ಈಗಾಗಲೇ ಪ್ರಧಾನಮಂತ್ರಿಗಳು ಹೇಳಿದ್ರು ಸ್ಟಾರ್ಟ್ಅಪ್ ಇಂಡಿಯಾ, ನಮ್ಮ ಮೊನ್ನೆ ತಾನೇ ಒಂದು ಸ್ಕೀಮ್ ಇದರಲ್ಲಿ ಬಂದರೆ ನಿಮ್ಮ ಮಕ್ಕಳಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಕೈಯಲ್ಲಿ ರೊಕ್ಕ ಕೊಡಬೇಡ್ರಿ, ಈ ಯಾವುದೇ ಯೋಜನೆಗಳ ಬಗ್ಗೆ ತಿಳುವಳಿಕೆ ಕೊಟ್ಟು ಇನ್ನು ಮುಂದಕ್ಕೆ ಏನಾದ್ರು ಪ್ರೋತ್ಸಾಹ ಕೊಡಬೇಕಂತ ನಾನು ನಿಮಗೆ ಅನುಕೂಲ ಮಾಡಿಕೊಡ್ಬೇಕು. ಯಾಕಂದ್ರೆ ಪ್ರಧಾನಮಂತ್ರಿಗಳು ಬಹಳಷ್ಟು ಯೋಜನೆಗಳು, ಸ್ಟಾರ್ಟ್ಅಪ್ ಇಂಡಿಯಾ, ಮೇಕ್ ಇಂಡಿಯಾ, ಇವೆಲ್ಲ ಯೋಜನೆಗಳು ಎದಕ್ಕೆ ತಂದಾರೆ ಅಂದರೆ ಕೆಲವು ಮಂದಿಗೆ ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಭಾಳ ಮಂದಿಗೆ ಗೊತ್ತೇ ಇಲ್ಲ. ಆದರೂ ನಾವು ಇದನ್ನ ಗೊತ್ತಿದ್ದವರು ಎಲ್ಲ ಕಡೆ ತಲುಪಿಸಿದ್ರೆ ಸ್ವಲ್ಪ ಅನುಕೂಲವಾಗ್ತದೆ. ಈಗ ತಾನೇ MSME ಇದರಲ್ಲಿ ನಾನು ಇಂಡಸ್ಟ್ರಿ ಒಬ್ಬರು MSMEಯಲ್ಲಿ ಅವರು ಪ್ರಧಾನಮಂತ್ರಿಗಳು ನಮ್ಮ ಸೆಂಟ್ರಲ್ ಗೌರ್ಮೆಂಟಲ್ಲಿ ಎಷ್ಟೋ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆದರೆ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಬ್ರೇಕ್ ಹಾಕಿದ್ದಾರೆ. ಈ ಖಾತಾ ಅವು ಇವು ಅಂತ ಭಾಳ ಬ್ರೇಕ್ ಹಾಕಿ ಭಾಳಷ್ಟು ಕಷ್ಟಪಟ್ಟಿದೆ. MSME ಬಿಲ್ಟಪ್ ಆದರೆ ಸಣ್ಣ ಸಣ್ಣ ಉದ್ಯೋಗಿಗಳು ಭಾಳಷ್ಟು ಬೆಳವಣಿಗೆ ಆಗ್ತದೆ. ಸಣ್ಣ ಉದ್ಯಮಿಗಳು ಎಷ್ಟು ಬೆಳವಣಿಗೆ ಆಗ್ತದೆ ಅಷ್ಟು ನಮ್ಮ ದೇಶದ ಎಕನಾಮಿಕ್ ಬೆಳೀತದೆ. ಎಕನಾಮಿಕ್ ಬೆಳೆದಲ್ಲಿ ದೇಶದಲ್ಲಿ ನಂಬರ್ 1 ನಮ್ಮ ಇಂಡಿಯಾ ಅಂತ ನಾವು ಭಾವಿಸಬೇಕಾದ್ರೆ ನಮ್ಮ ಮಕ್ಕಳಿಗೆ ಮೊದಲು ನಮ್ಮ ಪ್ರಧಾನಮಂತ್ರಿಗಳು ಏನು ಹೇಳಿದ್ರೆ ಆ ಸುದ್ದಿ ಎಲ್ಲ ನಮ್ಮ ಹುಡುಗರಿಗೆ ಯಾವ್ಯಾವ ಸೆಕ್ಷನ್ನಲ್ಲಿ ಪ್ರೋತ್ಸಾಹ ಕೊಡಬೇಕು ಅದು ನಾವು ಕೊಟ್ಟರೆ ಮಾತ್ರ ಅನುಕೂಲ ಆಗ್ತದೆ. ಈ ಸಂದರ್ಭದಲ್ಲಿ ಹೇಳಿ ನಾನು यह थी रायचूर से जुड़ी रोजगार और युवा सशक्तिकरण से संबंधित महत्वपूर्ण खबर। आप देख रहे थे रायचूर संदेश। बदलाव की राह पर खबरों के साथ रायचूर और आसपास की हर छोटी बड़ी खबर से अपडेट रहने के लिए हमारे चैनल रायचूर संदेश को सब्सक्राइब, लाइक और शेयर जरूर करें। अपने विचार हमें कमेंट बॉक्स में जरूर बताएं। धन्यवाद।